ಜಾರಿಗೆ ಕೊಟ್ಟೆ. ಉದ್ದೇಶ ಸಮಾಜದಲ್ಲಿ ಬದಲಾವಣೆ ಆಗಬೇಕು, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವಾವಲಂಬನೆಯನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಪಡ್ಕೊಳ್ಬೇಕು, ಅವರಿಗೆ ಶಕ್ತಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇದನ್ನು ಮಾಡಿದ್ರು. ಇದನ್ನೇ ಬಸವಣ್ಣವರು ಹೇಳಿದ್ರು, ಇದನ್ನೇ ಅಂಬೇಡ್ಕರ್ ಅವರು ಹೇಳಿದ್ರು, ಇದನ್ನೇ ಬುದ್ಧ ಕೂಡ ಹೇಳಿದ್ರು. ಅದಕ್ಕೆ ನಾವು ಬಸವಣ್ಣನವರ ಜಯಂತಿ ಉತ್ಸವವನ್ನು ಆಚರಣೆ ಮಾಡುವಾಗ ನಾವೆಲ್ಲರೂ ಕೂಡ ತೀರ್ಮಾನವನ್ನು ಮಾಡಬೇಕು, ಶಬ್ದ ಮಾಡಬೇಕು. ನಾವು ಬಸವಣ್ಣನವರು ಹಾಕಿಕೊಟ್ಟಿರ್ತಕ್ಕಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಅದಕ್ಕೆ ನಾನು ವಿಶ್ವಗುರು ಬಸವಣ್ಣ ಇವರನ್ನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಫೋಟೋಗಳು ಹಾಕಿಸ್ತೆ. ನಾನು 2017-18ರಲ್ಲಿ ಫೋಟೋಗಳು ಹಾಕಿಸ್ತೆ. ಸರ್ಕಾರಿ ಕಚೇರಿಗಳಲ್ಲಿ ಫೋಟೋಗಳು ಇರಲೇಬೇಕು ಬಸವಣ್ಣನವ್ರದ್ದು. ಯಾಕೆಂತಂದರೆ ಬಸವಣ್ಣನ ವಿಚಾರ ಎಲ್ರಿಗೂ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ. ಆಮೇಲೆ 2023ರಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದಾಗ ನಾನು ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ ಅದಕ್ಕೆ ಸರ್ಕಾರಿ ಆದೇಶ ಹೋಗಿ ಸಾಂಸ್ಕೃತಿಕ ನಾಯಕ ಅಂತೇಳಿ ಮಾಡಿಸ್ತೆ. ಆಮೇಲೆ ಬಸವಣ್ಣನ ಕರ್ಮಭೂಮಿ ಇತ್ತಲ್ಲ ಬೀದರು, ಬಸವ ಕಲ್ಯಾಣ ಅನುಭವ ಮಂಟಪ, ಅದನ್ನ ಪುನಃಸ್ಥಾಪನೆ ಮಾಡಲಿಕ್ಕೋಸ್ಕರವಾಗಿ ತೀರ್ಮಾನ ತಗೊಂಡೆ. ಗೋರು ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿ ಅದರ ರಿಪೋರ್ಟ್ ತಗೊಂಡು ಅದು ರಿಪೋರ್ಟ್ ಬರೋ ಅಷ್ಟೊತ್ತಿಗೆ ನಾನು ಅಧಿಕಾರದಲ್ಲಿ ಇರಲಿಲ್ಲ. ಆಮೇಲೆ ಬಿಜೆಪಿ ಸರ್ಕಾರ ಬಂತು. ಬಿಜೆಪಿ ಸರ್ಕಾರದಲ್ಲಿ ಅದಕ್ಕೆ ಚಾಲನೆ ಕೊಡ್ತಕ್ಕಂಥ ಪ್ರಯತ್ನ ಆಯಿತು. ಈಗ ಮತ್ತೆ ನಮ್ಮ 23ರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಅದಕ್ಕೆ ಹಣ ಎಲ್ಲ ಕೊಟ್ಟು ಅನುಭವ ಮಂಟಪಕ್ಕೆ ಹಣ ಎಲ್ಲ ಕೊಟ್ಟು ಬಹುಶಃ ಈ ವರ್ಷದ ಕೊನೆ ಆರ್ಥಿಕ ವರ್ಷದಲ್ಲಿ ಸಂಪೂರ್ಣ ಆಗ್ತದೆ ಅಂತಕ್ಕಂಥ ಭರವಸೆ ನನಗಿದೆ. ಸಂಪೂರ್ಣ ಭರವಸೆ ಇದೆ. ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಮ್ಮ ಸರ್ಕಾರ ಬಸವಣ್ಣವರ ವಿಚಾರ ನಾವು ಅದನ್ನು ಅನುಸರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಾನು ಬಹುಶಃ ಯಾರು ನಂಬ್ಕತ್ರ ಬಿಡ್ತಾರೋ ಬಸವಣ್ಣವರ ಪಕ್ಕ ಅನುಯಾಯಿ. ಅದಕ್ಕೋಸ್ಕರನೇ ಬಸವ ಜಯಂತಿ ನಾನು 2013ರಲ್ಲಿ ಮುಖ್ಯಮಂತ್ರಿ ಆದ್ನಲ್ಲ, ಮೇ 13, 2013 ಬಸವ ಜಯಂತಿ ಇತ್ತು. ಅವತ್ತೇ ತೀರ್ಮಾನ ಮಾಡಿದೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತೇಳಿ. ಕಾರಣ ಯಾಕೆಂದರೆ ನಮ್ಮ ಸರ್ಕಾರ ಕೂಡ ಬಸವಣ್ಣವರು ಕಂಡಿದ್ದಂಥ ಕನಸಿನ ಸಮಾಜ, ಅಂಬೇಡ್ಕರ್ ಅವರು ಕಂಡಿದ್ದಂಥ ಕನಸಿನ ಸಮಾಜ, ಬುದ್ಧ ಕಂಡಿದ್ದಂಥ ಕನಸಿನ ಸಮಾಜ, ಅಂಬೇಡ್ಕರ್ ಕಂಡಿದ್ದಂಥ ಕನಸಿನ ಸಮಾಜ, ಇಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಎಲ್ಲರನ್ನೂ ಒಳಗೊಂಡ ಈಗ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ, ಗ್ಯಾರಂಟಿ ಯೋಜನೆಗಳು ಮಾಡಿದ್ದೀವಿ.
ಯಾವುದಾದ್ರು ಒಂದು ಧರ್ಮಕ್ಕೆ ಸೀಮಿತವಾಗಿ ಮಾಡಿದ್ದೀವ ಅಥವಾ ಒಂದು ಜಾತಿಗೆ ಸೀಮಿತವಾಗಿ ಮಾಡಿದ್ದೀವ? ಎಲ್ಲ ಜಾತಿಲಿರ್ತಕ್ಕಂಥ ಬಡವರು, ಎಲ್ಲ ಜಾತಿಲಿರ್ತಕ್ಕಂಥ ಬಡವರು ಅವರೆಲ್ಲರೂ ಕೂಡ ಫಲಾನುಭವಿಗಳು. ಮತ್ತೆ ಮಧ್ಯವರ್ತಿಗಳ ಕಾಟ ಇಲ್ಲ, ನೇರವಾಗಿ ಫಲಾನುಭವಿಗಳ ಅಕೌಂಟಿಗೆ ಹಣ ಜಮಾ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಈಗ ಶಕ್ತಿ ಯೋಜನೆ ಕಾರ್ಯಕ್ರಮ ಇದೆ. ಶಕ್ತಿ ಯೋಜನೆ ಕಾರ್ಯಕ್ರಮ ಅಂತಂದ್ರೆ ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡೋದು. ಅದರಲ್ಲಿ ಜಾತಿ ಇದೆಯಾ, ಪಕ್ಷ ಭೇದ ಇದೆಯಾ, ಧರ್ಮ ಭೇದ ಇದೆಯಾ? ಎಲ್ಲ ಮಹಿಳೆಯರು ಕೂಡ ಕರ್ನಾಟಕದಲ್ಲಿ 7 ಕೋಟಿ ಜನಸಂಖ್ಯೆ ಇದೆ. 7 ಕೋಟಿ ಜನಸಂಖ್ಯೆಯಲ್ಲಿ 3.25 ಕೋಟಿ ಮಹಿಳೆಯರಿದ್ದಾರೆ. ಅವರೆಲ್ಲರೂ ಕೂಡ ಫ್ರೀಯಾಗಿ ಪ್ರಯಾಣ ಮಾಡೋದು. ಕಾರಣ ಯಾಕಪ್ಪ ಅಂತಂದ್ರೆ ಆ ದುಡ್ಡು ಇದೆಯಲ್ಲ, ಟಿಕೆಟ್ ತಗೊಳ್ಳೋ ದುಡ್ಡು ಇದೆಯಲ್ಲ, ಆ ದುಡ್ಡು ಉಳಿತಾಯ ಆಗಬೇಕು, ಬೇರೆ ಬಾಬುಗಳಿಗೆ ಖರ್ಚು ಮಾಡಲಿಕ್ಕೆ ಶಕ್ತಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದೀವಿ. ಅದರಿಂದ ಬಸವಣ್ಣವರು ಯಾಕೆ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಚಲನರಹಿತವಾದಂಥ ಜಾತಿ ವ್ಯವಸ್ಥೆ ಇದೆಯಲ್ಲ, ಇದು ಚಲನೆ ಸಿಕ್ಕಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಚಲನೆ ಸಿಕ್ಕಲಿಕ್ಕೆ ಸಾಧ್ಯ. ಇಲ್ಲಿವರೆಗೆ ಹೋಗೋದೇ ಇಲ್ಲ. ಜಾತಿ ವ್ಯವಸ್ಥೆ ಅಷ್ಟು ಸುಲಭವಾಗಿ ಹೋಗಲ್ಲ. ಅದು ಒಂಥರ ಸಾಂಕ್ರಾಮಿಕ ರೋಗ ಇದ್ದಾಗಿ, ಅಂಟು ರೋಗ. ನಾವು ಇಲ್ಲಿವರೆಗೆ ಮನುಷ್ಯರಾಗಲ್ಲ, ಅಲ್ಲಿವರೆಗೆ ಸಮ ಸಮಾಜ ನಿರ್ಮಾಣ ಆಗಲ್ಲ. ನಾವು ಮನುಷ್ಯರಾಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾವ ಧರ್ಮನೂ ಕೂಡ ದ್ವೇಷ ಮಾಡಿ ಅಂತ ಹೇಳಲ್ಲ. ಯಾವುದೇ ಧರ್ಮ ಇರ್ಬೋದು, ಹಿಂದೂ ಧರ್ಮ ಇರ್ಬೋದು, ಇಸ್ಲಾಂ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು, ಯಾವ ಧರ್ಮನೂ ಕೂಡ ಹೇಳಲ್ಲ. ಎಲ್ಲ ಧರ್ಮಗಳು ಕೂಡ ಬೋಧನೆ ಮಾಡೋದು ಪ್ರೀತಿ ಮಾಡಿ, ಪರಸ್ಪರ ಪ್ರೀತಿ ಮಾಡಿ. ಬಸವಣ್ಣವರು ಕೂಡ ಇದೇ ಹೇಳೋದು. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಮನುಷ್ಯರಾಗ್ತಕ್ಕಂಥ, ಮನುಷ್ಯರಿಂದ ಕೂಡಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತಕ್ಕಂಥದ್ದು, ಪರಸ್ಪರ ಪ್ರೀತಿಸ್ತಕ್ಕಂಥ ಕೆಲಸ. ನಾವು ದೇವ್ರು ಇಲ್ಲ ಅಂತ ಹೇಳಕ್ ಹೋಗಲ್ಲ. ನಾನು ದೇವ್ರು ಇದ್ದಾನೆ, ಆದರೆ ಎಲ್ಲ ಕಡೆ ದೇವರಿದ್ದಾನೆ. ದೇವನೊಬ್ಬ, ನಾಮ ಹಲವು. ಒಬ್ಬನೇ ದೇವರಿರೋದು. ದೇವನೊಬ್ಬ, ನಾಮ ಹಲವು. ಅದಕ್ಕೆ ಬಸವಣ್ಣವರು ಏನು ಹೇಳ್ತಾರೆ ಅಂತಂದ್ರೆ, ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬ, ನನ್ನ ದೇಹವೇ ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ ಕೂಡಲ ಸಂಗಮ ದೇವ. ಅವರು ಧರ್ಮದ ಬಗ್ಗೆ ಬಹಳ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾರೆ. ಅದಕ್ಕೆ ಅವರು ಸಂಸ್ಕೃತಕ್ಕೆ ಪರ್ಯಾಯವಾದಂಥ ಕನ್ನಡ ಭಾಷೆ ಇದೆಯಲ್ಲ, ಕನ್ನಡ ಆದರೆ ಎಲ್ರಿಗೂ ಅರ್ಥ ಆಗತಕ್ಕಂಥ ಭಾಷೆ ಅಂತ ಹೇಳಿ ಕನ್ನಡದಲ್ಲಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅಲ್ವಾ. ಅವರು ಬೋಧನೆ ಎಲ್ಲ ಕನ್ನಡದಲ್ಲಿದ್ದದ್ದು, ವಚನಗಳೆಲ್ಲ ಕನ್ನಡದಲ್ಲಿದ್ದದ್ದು.
ಈಗ ಒಂದು ಪುಸ್ತಕ ಎಂಥದ್ದು ವಚನ ಸಾಂಸ್ಕೃತಿಕ ನಾಯಕ ಅಂತ ಒಂದು ಪುಸ್ತಕ ಬಿಡುಗಡೆ ಆಗಿದೆ. ವಚನಗಳು, ಎಲ್ಲ ವಚನಗಳು ಕೆಲವು ಬಹುತೇಕವಾಗಿ ಸಿಕ್ಕಿದ್ದಾವೆ, ಇನ್ನೂ ಕೆಲವು ಸಿಕ್ಕಿಲ್ಲ ವಚನಗಳು. ಆ ವಚನಗಳ ಮೂಲಕ ಜನರನ್ನ ತಲುಪತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.